Hi students, welcome back to JDVS online class 2nd standard subject English. Dear children, in the last class we have studied about the learn about the water purification sources of water. In the last class we learnt uses of water and sources of water. Why need water, children? Why do we need water? So we are living things, we need water to live. All living things need water to live. Okay. All need water to live. Next, children, we use drinking, bathing and cleaning, means floor and utensils and washing. So we need some uses of water. Okay. Next, in this class we are going to learn about the water purification and water cycle. What is the water cycle, children? So do you know one? This is one point. So we need some uses of water. Do you know, children? When it is very hot, the heat dries up the rivers and lakes. The water goes up in the sky as water vapor. These drops of water form clouds. This water from the clouds comes down as rain. Rainwater goes deep into the ground. We dig wells at proper places to get this water. Too much rain leads to floods. It carries 100 in the word, children's floods. It carries away houses, crops and animals. Dams and forests help us to control floods. Too little rain leads to drought. During this period there is short of water. Okay. When it is very hot, we so much get hot in summer season. ಸಮ್ಮರ್ ಸೀಸನ್ನಲ್ಲಿ ನಾವು ಅತಿ ಹೆಚ್ಚಾದಂತಹ ಶಾಖವನ್ನು ಪಡಿತೀವಿ. ಹಾಟ್ ಮೀನ್ಸ್ ಬಿಸಿ. ದ ಹೀಟ್ ಡ್ರೈಸ್ ಅಪ್ ದ ರಿವರ್ಸ್ ಆ್ಯಂಡ್ ಲೇಕ್ಸ್. ದ ವಾಟರ್ ಗೋಸ್ ಅಪ್ ಇನ್ ದ ಸ್ಕೈ. ವಾಟರ್ ವೆಪರ್. ವಾಟರ್ ವೆಪರ್ ಮೀನ್ಸ್ ನೀರಾವಿ. ನೀರು ಆವಿಯಾಗುವುದನ್ನು ವಾಟರ್ ವೆಪರ್ ಅಂತೇಳಿ ಕರಿತೀವಿ. ನೀರಾವಿ ಯಾವ ರೀತಿ ಆಗುತ್ತೆ? ಅದು ಸಣ್ಣ ಹೀಟಿಂದಾಗಿ ನೀರು ಆವಿಯಾಗುತ್ತೆ. ಹೇಗೆ? ಸೊ ಚಿಲ್ಡ್ರನ್ಸ್, ಯು ನೋ, ಇನ್ ರೈನ್ ಸೀಸನ್ ಆಲ್ ಲೇಕ್ಸ್, ರಿವರ್ಸ್, ಪಾಂಡ್ ಫಿಲ್ ಅಪ್ ದ ರೈನ್. ರೈನ್ ಸೀಸನಲ್ಲಿ ಪ್ರತಿಯೊಂದು ಕೆರೆಗಳು, ಕೊಳಗಳು, ನದಿಗಳು, ಸಾಗರಗಳೆಲ್ಲ ತುಂಬಿರುತ್ತೆ. ಬಟ್ ಸೇಮ್ ಸಮ್ಮರ್ ಸೀಸನ್, ಅದೇ ಸಮ್ಮರ್ ಸೀಸನ್ನಲ್ಲಿ ಪೂರ ಎಲ್ಲ ಫುಲ್ಲು ತುಂಬಿದಂತಹ ರಿವರ್ಸ್, ಕೊಳಗಳು ಕೂಡ ಬತ್ತಿ ಹೋಗಿರುತ್ತೆ. ಅದರ ನೀರೇ ಮಳೆಗಾಲದಲ್ಲಿ ತುಂಬಿ ಹರಿತಿರೋದನ್ನ ನೋಡ್ತೀವಿ. ಅದೇ ಬೇಸಿಗೆ ಕಾಲದಲ್ಲಿ ನಾವು ಹರಿತಿರೋದನ್ನ ನೋಡೋದೇ ಇಲ್ಲ. ಯಾಕೆ? ಅಲ್ಲಿ ನೀರೇ ಇರೋದಿಲ್ಲ, ಒಣಗೋಗಿರುತ್ತೆ, ತಳ ಕಾಣಿಸ್ತಿರುತ್ತೆ. ಮೀನ್ಸ್ ಅದರಲ್ಲಿ ಅಡಿಯಲ್ಲಿರುವಂತಹ ಮಣ್ಣು ಕೂಡ ಕಾಣಿಸ್ತಿರುತ್ತೆ. ಆ ರೀತಿಯಾಗಿ ಖಾಲಿಯಾಗಿರುತ್ತೆ. ಯಾಕೆ? ಬಿಕಾಸ್ ಆಫ್ ಸನ್ ಹೀಟ್. ಸನ್ ಹೀಟಿಂದಾಗಿ ವಾಟರ್ ವೆಪರ್ ಆಗಿರುತ್ತೆ. ಮೀನ್ಸ್ ನೀರು ಎಲ್ಲ ಆವಿಯಾಗಿರೋದ್ರಿಂದ ಅಲ್ಲಿ ಎಲ್ಲ ಡ್ರೈ ಆಗಿರುತ್ತೆ. ದಿಸ್ ಡ್ರಾಪ್ಸ್ ಆಫ್ ವಾಟರ್ ಫಾರ್ಮ್ ಕ್ಲೌಡ್ಸ್. ಹೌ ಡು ಗೆಟ್ ರೈನ್ಸ್, ಚಿಲ್ಡ್ರನ್ಸ್? ವಿ ಗೆಟ್ ರೈನ್ ಫ್ರಮ್ ಕ್ಲೌಡ್ಸ್. ನಾವು ರೈನ್ನ ಹೇಗೆ ಪಡಿತೀವಿ? ಕ್ಲೌಡ್ಸಿಂದ ಪಡಿತೀವಿ. ಸೊ ಆ ಕ್ಲೌಡ್ಸ್ ಹೇಗೆ ಫಾರ್ಮೇಷನ್ ಆಗುತ್ತೆ ಸ್ಕೈಯಲ್ಲಿ? ಸೊ ಹೌ ಡು ಫಾರ್ಮೇಷನ್ ಕ್ಲೌಡ್ಸ್ ಹೇಗೆ ಫಾರ್ಮೇಷನ್ ಆಗುತ್ತೆ? ಸೊ ಈ ತುಂಬಿರುವಂತಹ ಈ ಸೋರ್ಸಸ್ ಆಫ್ ವಾಟರ್ಗಳಲ್ಲಿ ಸನ್ ಹೀಟಿಂದಾಗಿ ಆ ವಾಟರ್ ವೆಪರ್ ಆಗುತ್ತೆ. ಮೀನ್ಸ್ ಆವಿ ಆಗುತ್ತೆ. ಆ ಸೂರ್ಯನ ಶಾಖಕ್ಕೆ ನೀರೆಲ್ಲ ಆವಿಯಾಗಿ ಮೇಲೋಗಿ ಅದು ಘನೀಕರಿಸಿ ಕ್ಲೌಡ್ ಫಾರ್ಮೇಷನ್ ಆಗುತ್ತೆ. ಕಂಡೆನ್ಸೇಷನ್ ಮೀನ್ಸ್ ಘನೀಕರಣಗೊಂಡು ಈ ಆವಿ ರೂಪದಲ್ಲಿ ಹೋದಂತಹ ವಾಟರು ಅಲ್ಲಿ ಘನೀಕರಣಗೊಂಡು ಮೀನ್ಸ್ ತಂಪಾಗಿ ಕಂಡೆನ್ಸೇಷನ್ ಆಗಿ ಮತ್ತು ಕ್ಲೌಡಾಗಿ ಫಾರ್ಮೇಷನ್ ಆಗುತ್ತೆ. ಆ ಕ್ಲೌಡಾಗಿ ಫಾರ್ಮೇಷನ್ ಆಗಿರುವುದು ಮತ್ತೆ ರೈನ್ ಆಗಿ ಆ್ಯಸ್ ಇಟ್ ಈಸ್ ಅರ್ತಿಗೆ ಬೀಳುತ್ತೆ. ಮೀನ್ಸ್ ಭೂಮಿಗೆ ಬರುತ್ತೆ. ರೈನ್ ವಾಟರ್ ಗೋಸ್ ಡೀಪ್ ಇಂಟು ದ ಗ್ರೌಂಡ್. ರೈನ್ ವಾಟರ್ಸ್ go to deep into the earth.
ಸೊ ಅಂಡರ್ಗ್ರೌಂಡ್ ಮೀನ್ಸ್ ಭೂಮಿಯ ತಳಭಾಗಕ್ಕೆ ಹೋಗುತ್ತೆ. ಆ ಭೂಮಿಯ ತಳಭಾಗದಲ್ಲಿರುವಂತಹ ವಾಟರ್ನ ನಾವೇನಂತ ಕರಿತೀವಿ, ಅಂಡರ್ಗ್ರೌಂಡ್ ವಾಟರ್ ಅಂತ ಹೇಳಿ ಕರಿತೀವಿ. ವಿ ಡಿಗ್ ವೆಲ್ಸ್ ಅಟ್ ಪ್ರಾಪರ್ ಪ್ಲೇಸ್ ಟು ಗೆಟ್ ದಿಸ್ ವಾಟರ್. ಸೊ ಈ ಅಂಡರ್ಗ್ರೌಂಡಲ್ಲಿರುವಂತಹ ವಾಟರು ನಾವು ಎಲ್ಲಿ ಸಾಮಾನ್ಯವಾಗಿ ಹೊಲಗಳಲ್ಲೆಲ್ಲ ಬೋರ್ವೆಲ್ ಕೊರೆಸ್ತಿರಲ್ವ, ಸೊ ನೀರು ಬರುತ್ತೆ. ಎಲ್ಲಿಂದ ಬರುತ್ತದು? ಸೊ ಅಂಡರ್ಗ್ರೌಂಡ್ ವಾಟರ್ ದಟ್ ಈಸ್ ಇನ್ಸೈಡ್ ಆಫ್ ದಿ ಅರ್ತ್. ಅದು ಭೂಮಿ ಒಳಗೆ ಹೋಗಿರುತ್ತೆ. ಸೊ ರೈನ್ ವಾಟರ್ ಗೋಸ್ ಟು ಡೀಪ್ ಇನ್ ದ ಗ್ರೌಂಡ್. ಅದು ಗ್ರೌಂಡ್ ಒಳಗೆ ಹೋಗಿರುತ್ತೆ. ಸಾಮಾನ್ಯವಾಗಿ ಮಕ್ಕಳು ನೀವು ಒಂದು ಗ್ಲಾಸ್ನ ವಾಟರ್ ತೊಗೊಳ್ಳಿ, ಅದನ್ನು ರೆಫ್ರಿಜರೇಟರಲ್ಲಿ ಐಸ್ ಆಗುತ್ತಲ್ಲ ಆ ಪ್ಲೇಸಲ್ಲಿ ಇಡಿ. ಒಂದು 1/2 ಅವರ್ ಅಥವಾ 1 ಅವರ್ ಬಿಟ್ಟು ತೊಗೊಳ್ಳಿ. ಆ ವಾಟರು ಹಾಗೇ ಇರುತ್ತೋ ಅಥವಾ ಗಟ್ಟಿಯಾಗಿರುತ್ತಾ? ಸೊ ಗಟ್ಟಿಯಾಗಿರುತ್ತೆ. ಮೀನ್ಸ್ ನಾವಿಟ್ಟಂತಹ ಲಿಕ್ವಿಡ್ ವಾಟರ್ ಅಲ್ಲಿ ಘನೀಕರಣಗೊಂಡು ಐಸ್ ಕ್ಯೂಬ್ ಆಗಿರುತ್ತೆ, ಐಸ್ ಗಡ್ಡೆಗಳಾಗಿರುತ್ತೆ. ಯಾಕಾಗಿರುತ್ತೆ? ಸೊ ಅದು ತಂಪು ಕೊಡೋದ್ರಿಂದ ಅಲ್ಲಿ ಗಡ್ಡೆಗಳಾಗಿ ಫಾರ್ಮೇಷನ್ ಆಗುತ್ತೆ. ತುಂಬ ತಂಪಿರೋದ್ರಿಂದ ಏನಾಗುತ್ತೆ, ಗೆಡ್ಡೆಗಳಾಗಿರುತ್ತೆ. ವೆಟ್ ಮೀನ್ಸ್ ಒದ್ದೆ ಆಗಿರೋದ್ರಿಂದ ಅಲ್ಲಿ ತಂಪು. ರೆಫ್ರಿಜರೇಟರ್ ಈಸ್ ಕೋಲ್ಡ್. ನಾವು ತುಂಬ ಕೋಲ್ಡ್ನ ಕೊಡೋದ್ರಿಂದ ಆ ಲಿಕ್ವಿಡ್ ವಾಟರ್ ಏನಾಗುತ್ತೆ, ಐಸ್ ಕ್ಯೂಬ್ ಆಗಿ ಚೇಂಜ್ ಆಗುತ್ತೆ. ಸೊ ಕ್ಲೌಡು ಕೂಡ ಸೇಮ್ ಅದೇ ರೀತಿಯಾಗಿ ವಾಟರ್ ವೆಪರ್ ಮೀನ್ಸ್ ವಾಟರ್ ಆವಿಯಾದಂತಹ ನದಿಗಳು ಮತ್ತು ಸರೋವರಗಳು ಎಲ್ಲ ಸೋರ್ಸಸ್ ಆಫ್ ವಾಟರ್, ನೀರಿನ ಮೂಲಗಳಿಂದ ನೀರು ಸೂರ್ಯನ ಶಾಖಕ್ಕೆ ಮೀನ್ಸ್ ಸನ್ ಹೀಟಿಂದಾಗಿ ಅದು ಆವಿಯಾಗಿ ಮೇಲಕ್ಕೋಗಿ ಅಲ್ಲಿ ಮೇಲೆಗಡೆ ತಂಪು ಆದಾಗ ಕ್ಲೌಡಾಗಿ ಫಾರ್ಮೇಷನ್ ಆಗುತ್ತೆ. ಸೊ ಆ ಕ್ಲೌಡಾಗಿ ಫಾರ್ಮೇಷನ್ ಆಗೋದ್ರಿಂದ ಮತ್ತೆ ನಾವು ಆ್ಯಸ್ ಇಟ್ ಈಸ್ ಮಳೆನ ಪಡಿತೀವಿ. ವಿ ಗೆಟ್ ರೈನ್ ಫ್ರಮ್ ಕ್ಲೌಡ್ಸ್. ಹೌ ಡು ಫಾರ್ಮೇಟ್ಸ್ ಕ್ಲೌಡ್ಸ್ ಚಿಲ್ಡ್ರನ್ಸ್? ದ ವಾಟರ್ ವೆನ್ ಇಟ್ ಈಸ್ ವೆರಿ ಹಾಟ್ ಮೀನ್ಸ್ ಸನ್ ಹೀಟ್, ದ ಹೀಟ್ ರೈಸ್ ಅಪ್ ದ ರಿವರ್ಸ್ ಆ್ಯಂಡ್ ಲೇಕ್ಸ್. ದ ವಾಟರ್ ಗೋಸ್ ಅಪ್ ಇನ್ ದ ಸ್ಕೈ ಆ್ಯಸ್ ವಾಟರ್ ವೆಪರ್. ನೀರಾವಿಯಿಂದಾಗಿ ಅದು ಅಲ್ಲೋಗಿ ತಂಪುಗೊಂಡು ಕ್ಲೌಡಾಗಿ ಚೇಂಜ್ ಆಗುತ್ತೆ. ಎಗೇನ್ ದಿಸ್ ವಾಟರ್ ಫ್ರಮ್ ದ ಕ್ಲೌಡ್ಸ್ ಕಮ್ ಡೌನ್ ಆ್ಯಸ್. ಮತ್ತು ನಾವು ಅದಕ್ಕೆ ಹೀಟ್ ಕೊಟ್ಟಾಗ ಏನಾಗುತ್ತೆ, ಮತ್ತು ಹೀಟಿಂದಾಗಿ ಅದು ಕರಗಿ ಮಳೆಯಾಗಿ ಭೂಮಿಗೆ ಬರುತ್ತೆ. ಸೊ ಆ ಐಸ್ ಕ್ಯೂಬ್ನ ನೀವು ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡಿ. ಐಸ್ ಕ್ಯೂಬ್ ಆಗೇ ಇರುತ್ತಾ ಅಥವಾ ವಾಟರ್ ಆಗಿರುತ್ತಾ? ಸೊ ಮತ್ತೆ ಅದು ವಾಟರ್ ಫಾರ್ಮೇಷನಿಗೆ ಬರುತ್ತೆ. ಓಕೆ. Too much rain leads to floods. It carries away houses, crops and animals. Dams and forests help us to control floods. What is the meaning of floods, children? So, pravaha. Floods means pravaha. You know, children, last year ಉತ್ತರ ಕರ್ನಾಟಕ ಸೈಡಲ್ಲೆಲ್ಲ ಪೂರ ಪ್ರವಾಹ ಆಗಿ ಬರ ಸಂತ್ರಸ್ತರು ಅಂಥೇಳಿ ನಾವೆಲ್ಲ ಪರಿಹಾರನೂ ಕೊಟ್ವಿ ಅಲ್ವಾ. ಸೊ ಆ ರೀತಿ ರಿವರ್ಗಳು, ಲೇಕ್ಗಳು ಎಲ್ಲ ತುಂಬಿ ಹರಿದಾಗ ಫ್ಲೂಡ್ಸ್ ಆಗುತ್ತೆ ಮೀನ್ಸ್ ಪ್ರವಾಹಗಳಾಗುತ್ತೆ. ಇಟ್ ಕ್ಯಾರೀಸ್ ಅವೇ ಹೌಸಸ್, ಕ್ರಾಪ್ಸ್ ಆ್ಯಂಡ್ ಅನಿಮಲ್ಸ್. ಆ ಪ್ರವಾಹಗಳಿಂದ ನಾವು ಏನೇನು ನಷ್ಟವನ್ನು ಅನುಭವಿಸ್ತೀವಿ, ಸೊ ಹೌಸಸ್ಗಳು ಬಿದ್ದೋಗುತ್ತೆ. ಸೊ ಕ್ರಾಪ್ಸ್ಗಳು ನಾಶ ಆಗುತ್ತೆ ಮೀನ್ಸ್ ಬೆಳೆಗಳು ಕೊಚ್ಚಿ ಹೋಗ್ತವೆ. ನೆಕ್ಸ್ಟ್ ಅನಿಮಲ್ಸ್ಗಳು ಕೂಡ ನೀರಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂಡು ಅವುಗಳು ಕೂಡ ಕೊಚ್ಚಿ ಹೋಗುತ್ತೆ. ಸೊ ಪ್ರವಾಹ ತುಂಬ ಜೋರಾಗಿ ಬರೋದ್ರಿಂದ ಎಷ್ಟು ಹಾನಿಗಳು ಉಂಟಾಗುತ್ತೆ. ಟೂ ಮಚ್ ರೈನ್ ಮೀನ್ಸ್ ರೈನ್ನ ಪ್ರಮಾಣ ಜಾಸ್ತಿ ಆದಾಗ, ಮಳೆಯ ಪ್ರಮಾಣ ಜಾಸ್ತಿ ಆದಾಗ, ಸತತವಾಗಿ ಬೀಳುವಂತಹ ಮಳೆಯ ಪ್ರಮಾಣದಿಂದಾಗಿ ಫ್ಲೂಡ್ಸ್ಗಳು ಉಂಟಾಗುತ್ತೆ ಮೀನ್ಸ್ ಪ್ರವಾಹಗಳು ಉಂಟಾಗುತ್ತೆ. ಟೂ ಮಚ್ ರೈನ್ಸ್ ವಿ ಗೆಟ್ ಮೋರ್ ದ್ಯಾನ್ ರೈನ್ಸ್ ಲೀಡ್ಸ್ ಟು ಫ್ಲೂಡ್ಸ್. ಅತೀ ಹೆಚ್ಚು ಮಳೆಯ ಪ್ರಮಾಣದಿಂದಾಗಿ ಪ್ರವಾಹಗಳನ್ನ ಉಂಟು ಮಾಡುತ್ತೆ. ಸೊ ಪ್ರವಾಹಗಳು ಹೌಸ್, ಕ್ರಾಪ್ಸ್, ಅನಿಮಲ್ಸ್ಗಳನ್ನೆಲ್ಲ ಹಾನಿ ಉಂಟು ಮಾಡುತ್ತವೆ. ನೆಕ್ಸ್ಟ್ ಡ್ಯಾಮ್ಸ್ ಆ್ಯಂಡ್ ಫಾರೆಸ್ಟ್ ಹೆಲ್ಪ್ ಅಸ್ ಟು ಕಂಟ್ರೋಲ್ ಫ್ಲೂಡ್ಸ್. ನಾವು ಅತಿ ಹೆಚ್ಚಾಗಿ ಫಾರೆಸ್ಟ್ಗಳನ್ನ ಬಿಡೋದ್ರಿಂದ, ಬೆಳೆಸೋದ್ರಿಂದ, ನೆಕ್ಸ್ಟ್ ರಿವರ್ಗಳಿಗೆ ಅಡ್ಡಲಾಗಿ ಡ್ಯಾಮ್ಗಳನ್ನ ನಿರ್ಮಿಸೋದ್ರಿಂದ ಈ ಫ್ಲೂಡ್ಸ್ ಮೀನ್ಸ್ ಪ್ರವಾಹಗಳನ್ನ ತಡೆಗಟ್ಟಬಹುದು. ಡ್ಯಾಮ್ಸ್ ಮೀನ್ಸ್, ಡ್ಯಾಮ್ ಅಂದರೆ ಏನು? ಸೊ sometimes people build a huge and strong wall across the river. It is called wall. This wall is called dam. Okay. ಜೋರಾಗಿ ಹರಿಯುವಂತಹ ನದಿಗಳಿಗೆ ಅಡ್ಡಲಾಗಿ ಸ್ಟ್ರಾಂಗ್ ಆ್ಯಂಡ್ ಹ್ಯೂಜ್, ತುಂಬ ಉದ್ದನಾದಂತಹ ಎತ್ತರವಾದಂತಹ ಗೋಡೆಗಳನ್ನ ನಿರ್ಮಿಸ್ತಾರೆ.
ಆ ಗೋಡೆಗಳು ಆ ನೀರನ್ನು ತಡೆದಿಟ್ಕೊಳ್ಳುತ್ತೆ. ತಡೆದಿಟ್ಕೊಳ್ಳೋಕ್ಕಾಗದೇ ಇರುವಂತಹ ವಾಟರ್ನ ಟ್ಯೂಬ್ಗಳನ್ನ ಮಾಡಿರ್ತಾರಲ್ಲ, ಆ ಟ್ಯೂಬ್ಗಳಿಂದಾಗಿ ಹೊರಗೆ ಬಿಡ್ಬೋದು. ಸೊ ಈ ರೀತಿ ಇದ್ದಾಗ ಪ್ರವಾಹಗಳನ್ನ ಏನು ಮಾಡ್ಬೋದು, ತಡೆಗಟ್ಟಬಹುದು. ನೆಕ್ಸ್ಟ್, ಫಾರೆಸ್ಟ್ ಹೆಲ್ಪ್ ಅಸ್ ಟು ಕಂಟ್ರೋಲ್ ಫ್ಲೂಡ್ಸ್. ಅತಿ ಹೆಚ್ಚಾಗಿ ನಾವು ಕಾಡನ್ನು ಬೆಳೆಸೋದ್ರಿಂದ ಆ ಕಾಡುಗಳು ಕೂಡ ಪ್ರವಾಹಗಳನ್ನ ತಡೆಗಟ್ಟುತ್ತವೆ. ಓಕೆ, ಡ್ಯಾಮ್ಸ್ ಆ್ಯಂಡ್ ಫಾರೆಸ್ಟ್ ಹೆಲ್ಪ್ ಅಸ್ ಟು ಕಂಟ್ರೋಲ್ ಫ್ಲೂಡ್ಸ್. ಫ್ಲೂಡ್ಸ್ ಮೀನ್ಸ್ ಪ್ರವಾಹ. ಟೂ ಲಿಟ್ಲ್ ರೈನ್ ಲೀಡ್ಸ್ ಟು ಡ್ರಾಫ್ಟ್. ಅಂಡರ್ಲೈನ್ ವರ್ಡ್ ಡ್ರಾಫ್ಟ್. ಡ್ಯೂರಿಂಗ್ ದಿಸ್ ಪೀರಿಯಡ್ ದೇರ್ ಈಸ್ ಶಾರ್ಟೇಜ್ ಆಫ್ ವಾಟರ್. ಟೂ ಮಚ್ ರೈನ್ ಮೀನ್ಸ್ ಅತಿ ಹೆಚ್ಚಿನ ಪ್ರಮಾಣದ ರೈನ್ ಮೀನ್ಸ್ ಜಾಸ್ತಿ ರೈನ್. ಟೂ ಲಿಟ್ಲ್ ರೈನ್ ಮೀನ್ಸ್ ಕಡಿಮೆ ಪ್ರಮಾಣದ ಮಳೆ. ಸೊ ಲೀಡ್ಸ್ ಡ್ರಾಟ್. ಡ್ರಾಟ್ ಮೀನ್ಸ್ ಬರಗಾಲ. ಕೆಲವೊಂದು ಸಮಯದಲ್ಲಿ ನಾವು ವಾಟರ್ಗೋಸ್ಕರ ತುಂಬಾ ಕಷ್ಟಪಡ್ತೀವಿ ಮಕ್ಕಳ. ಯಾಕೆ ವಾಟರ್ಗೋಸ್ಕರ ಕಷ್ಟಪಡ್ತೀವಿ ಅಂದರೆ ಆ ವರ್ಷ ಮಳೆ ಬಂದಿರಲ್ಲ, ಸೊ ಈ ವರ್ಷ ಮಳೆ ಇಲ್ಲ, ಅದಕ್ಕೆ ನೀರಿಗೆ ಪ್ರಾಬ್ಲಮ್ ಅಂತ ಹೇಳ್ತೀವಲ್ವ. ವಾಟರ್ ಪ್ರಾಬ್ಲಮ್ಗಳು ಉಂಟಾಗುತ್ತೆ. ಮಳೆ ಬಂದಿಲ್ಲ ಅಂತಂದರೆ, ಸ್ವಲ್ಪ ಮಳೆ ಬಂದರೆ ಏನುಂಟಾಗುತ್ತೆ, ಡ್ರಾಫ್ಟ್ ಮೀನ್ಸ್ ಬರಗಾಲ. ಭೂಮಿ ಎಲ್ಲ ಪೂರ ಡ್ರೈ ಆಗುತ್ತೆ. ಅರ್ತ್ ಈಸ್ ಡ್ರೈ. ವಿ ಗೆಟ್ ಟೂ ಲಿಟ್ಲ್ ರೈನ್. ಅತಿ ಕಡಿಮೆ ಪ್ರಮಾಣದಲ್ಲಿ ನಾವು ಮಳೆಯನ್ನು ಪಡ್ಕೊಂಡಾಗ ಅರ್ತ್ ಪೂರ ಡ್ರೈ ಆಗುತ್ತೆ. ನೀರಿನ ಅಂಶ ಎಲ್ಲ ಪೂರ ವಾಟರ್ ವೇಪರ್ ಆಗಿರುತ್ತೆ. ಮೀನ್ಸ್ ನೀರನ್ನು ಸೂರ್ಯನ ಶಾಖಕ್ಕೆ ಸನ್ ಹೀಟ್ ಚೇಂಜಸ್ ಇಂಟು ವಾಟರ್ ವೇಪರ್. ಆ ಸನ್ ಹೀಟಿಂದಾಗಿ ವಾಟರ್ ಎಲ್ಲ ಪೂರ ಆವಿಯಾಗಿರೋದ್ರಿಂದ ಭೂಮಿ ಡ್ರಾಫ್ಟ್ ಆಗುತ್ತೆ. ಮೀನ್ಸ್ ಬರಗಾಲ ಉಂಟಾಗುತ್ತೆ. ಮೀನ್ಸ್ ಭೂಮಿಯೆಲ್ಲ ಡ್ರೈ ಆಗಿ ನೀರಿನ ಪ್ರಮಾಣ ಇರೋದಿಲ್ಲ, ಅದಕ್ಕೆ ಬರ ಅಥವಾ ಬರಗಾಲ ಅಂತೇಳಿ ಕರಿತೀವಿ. ಡ್ರಾಫ್ಟ್ ಮೀನ್ಸ್ ಬರ ಅಥವಾ ಬರಗಾಲ. ಡ್ಯೂರಿಂಗ್ ದಿಸ್ ಪೀರಿಯಡ್ ದೇರ್ ಈಸ್ ಶಾರ್ಟೇಜ್ ಆಫ್ ವಾಟರ್. ಇಂಥ ಅವಧಿಯಲ್ಲಿ ನಾವು ಇಂಥ ಸ್ಥಿತಿಗಳಲ್ಲಿ ನಮಗೆ ವಾಟರ್ನ ತೊಂದರೆ ಉಂಟಾಗುತ್ತೆ. ಶಾರ್ಟೇಜ್ ಮೀನ್ಸ್ ಸಾಕಾಗೋದಿಲ್ಲ ನಮಗೆ ವಾಟರ್. ಪೀರಿಯಡ್ ದೇರ್ ಈಸ್ ಶಾರ್ಟೇಜ್ ಆಫ್ ವಾಟರ್. ವಾಟರ್ಗಳನ್ನ ಪ್ರಾಬ್ಲಮ್ಗಳು ಉಂಟಾಗುತ್ತೆ. ಯಾವಾಗ? ಸೊ ವೆನ್ ಟು ಲಿಟ್ಲ್ ರೈನ್ ಲೀಡ್ಸ್ ಟು ಡ್ರಾಫ್ಟ್. ಡ್ಯೂರಿಂಗ್ ದಿಸ್ ಪೀರಿಯಡ್ ದೇರ್ ಈಸ್ ಶಾರ್ಟೇಜ್ ಆಫ್ ವಾಟರ್. ನಾವು ಯಾವಾಗ ಕಡಿಮೆ ಮಳೆಯನ್ನು ಪಡಿತೀವೋ ಆವಾಗ ವಾಟರ್ನ ಪ್ರಮಾಣ ಕಡಿಮೆಯಾಗಿ ಅದರದ್ದು ಪ್ರಾಬ್ಲಮ್ನ ನಾವು ಅನುಭವಿಸ್ಬೇಕಾಗುತ್ತೆ. ಓಕೆ, ಟು ಲಿಟ್ಲ್ ರೈನ್ ಲೀಡ್ಸ್ ಟು ಡ್ರಾಫ್ಟ್. ಡ್ಯೂರಿಂಗ್ ದಿಸ್ ಪೀರಿಯಡ್ ದೇರ್ ಈಸ್ ಶಾರ್ಟೇಜ್ ಆಫ್ ವಾಟರ್. ನೆಕ್ಸ್ಟ್ ಚಿಲ್ಡ್ರನ್ಸ್, ಆ್ಯಸ್ ಇನ್ ಸಮ್ ಸಿಟೀಸ್ ವಿ ಟು ಗೆಟ್ ಅವರ್ ವಾಟರ್ ಸಪ್ಲೈ ಫ್ರಮ್ ಲೇಕ್ಸ್. Water is stored in a place called a reservoir, from where it is carried to different places through water pipes. As in some cities, we too get water our supply from lakes. ಸಿಟೀಸ್ಗಳಲ್ಲಿ ವಾಟರ್ಗಳು ಯಾವ್ಯಾವುದರಿಂದ ಪಡಿತೀವಿ? ಸೊ ಲೇಕ್ಸ್ ಅಥವಾ ರಿವರ್ಗಳಿಂದ ಪಡಿತೀವಿ. ಮೀನ್ಸ್ ವಾಟರ್ ಈಸ್ ಸ್ಟೋರ್ಡ್ ಇನ್ ಪ್ಲೇಸ್ ಕಾಲ್ಡ್ ಎ ರೆಸರ್ವಾಯರ್. ಮೀನ್ಸ್ ಜಲಾಶಯ. ಈ ಜಲಾಶಯಗಳಲ್ಲಿ ಅಣೆಕಟ್ಟುಗಳನ್ನ ಕಟ್ಟಿರ್ತಾರೆ. ರೆಸರ್ವಾಯರ್ ಮೀನ್ಸ್ ಜಲಾಶಯ, ಅಣೆಕಟ್ಟು. ವಾಟರ್ ಈಸ್ ಸ್ಟೋರ್ಡ್ ಇನ್ ಎ ಪ್ಲೇಸ್ ಕಾಲ್ಡ್ ಎ ಜಲಾಶಯ. ಆ ವಾಟರ್ನ ಸ್ಟೋರ್ ಮಾಡಿರುವಂತಹ ಪ್ಲೇಸ್ನ ರೆಸರ್ವಾಯರ್ ಅಂತೇಳಿ ಕರಿತೀವಿ. ಆ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸ್ಟ್ರಾಂಗ್ ಆ್ಯಂಡ್ ಹ್ಯೂಜ್ ವಾಲ್ನ ಏನಂತ ಕರಿತೀವಿ? ಡ್ಯಾಮ್ ಅಂತೇಳಿ ಕರಿತೀವಿ. ಫ್ರಮ್ ವೇರ್ ಇಟ್ ಈಸ್ ಕ್ಯಾರಿಡ್ ಟು ಡಿಫ್ರೆಂಟ್ ಪ್ಲೇಸಸ್ ಥ್ರೂ ವಾಟರ್ ಪೈಪ್ಸ್. ಈ ಜಲಾಶಯಗಳಿಂದ ಹಲವಾರು ಕಡೆಗಳಿಂದ ಮೀನ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ವಾಟರ್ ಪೈಪ್ಸ್. ಡಿಫ್ರೆಂಟ್ ಪ್ಲೇಸಸ್, ಹಲವಾರು ಪ್ಲೇಸ್ಗಳಿಂದ, ಮೆನಿ ಪ್ಲೇಸಸ್ ಹ್ಯಾವ್ ವಾಟರ್ ಪೈಪ್ಸ್. ವಾಟರ್ ಪೈಪ್ಸ್ಗಳನ್ನ ಅಟ್ಯಾಚ್ ಮಾಡಿರ್ತಾರೆ. ಸೊ ಆ ವಾಟರ್ ಪೈಪ್ಗಳನ್ನ ಅಟ್ಯಾಚ್ ಮಾಡಿರೋದ್ರಿಂದ ಪ್ರತಿಯೊಂದು ಮನೆಗಳಿಗೂ ಕೂಡ ನೀರು ಹೋಗುತ್ತೆ. ಇಟ್ ಫೈನಲಿ ರೀಚಸ್ ಅವರ್ ಹೋಮ್ಸ್ ಆ್ಯಂಡ್ ಕಮ್ಸ್ ಟು ಅವರ್ ವಾಟರ್ ಟ್ಯಾಪ್ಸ್. ಈಗ ಪ್ರತಿಯೊಂದು ಮನೆಯಲ್ಲೂ ಕೂಡ ನಲ್ಲಿ ಇರುತ್ತೆ. ಸೊ ಎವ್ರಿ ಹೋಮ್ ಹ್ಯಾವ್ ಒನ್ ಓನ್ ಟ್ಯಾಪ್. ಪ್ರತಿಯೊಂದು ಮನೆಗಳಲ್ಲೂ ಸ್ವಂತದ್ದೇ ಆದಂತಹ ನಲ್ಲಿ ಇರುತ್ತೆ. ಸೊ ಅದಕ್ಕೆ ಆ ನಲ್ಲಿಗಳಿಗೆ ವಾಟರ್ ಎಲ್ಲಿಂದ ಬರುತ್ತೆ? ಲೇಕ್ಸ್ ಅಥವಾ ರಿವರ್ಗಳಿಂದ ಬರುತ್ತೆ, ರೆಸರ್ವಾಯರ್ಗಳಿಂದ ಬರುತ್ತೆ. ಆ ರೆಸರ್ವಾಯರ್ಗಳಿಗೆ ಪೈಪ್ಗಳನ್ನ ಅಟ್ಯಾಚ್ ಮಾಡಿ ಪ್ರತಿಯೊಂದು ಮನೆಗೂ ನೀರು ತಲುಪೋ ರೀತಿಯಲ್ಲಿ ಮಾಡಿರ್ತಾರೆ. ವಾಟರ್ ಪಾಸ್ ಥ್ರೂ ಎವರಿ ಹೋಮ್ ವಿಚ್ ಇಟ್ ಫೈನಲಿ ರೀಚಸ್ ಅವರ್ ಹೋಮ್ ಆ್ಯಂಡ್ ಕಮ್ಸ್ ಔಟ್ ಥ್ರೂ ವಾಟರ್ ಪೈಪ್ಸ್. ಯಾವುದರ ಮೂಲಕ ಬರುತ್ತದೋ? ವಾಟರ್ ಪೈಪ್ಸ್ಗಳ ಮೂಲಕ ಪ್ರತಿಯೊಂದು ಮನೆಗೂ ಕೂಡ ವಾಟರ್ ತಲುಪುತ್ತೆ. ನೆಕ್ಸ್ಟ್ ಚಿಲ್ಡ್ರನ್ಸ್, ವಾಟರ್ ಪ್ಯೂರಿಫಿಕೇಷನ್. ಸೊ ವಿ ಡ್ರಿಂಕ್ ವಾಟರ್ ಎವ್ರಿ ಡೇ ಚಿಲ್ಡ್ರನ್ಸ್.
ಬಟ್ ವಾಟರ್ ಪ್ಯೂರಿಫಿಕೇಷನ್ ಆಗಿಲ್ಲ ಅಂತಂದರೆ ಆ ವಾಟರಿಂದ ನಾವು ಹಲವಾರು ರೀತಿಯ ಕಾಯಿಲೆಗಳನ್ನು ನೋಡಬೇಕಾಗುತ್ತೆ. ಓಕೆ, ಕಾಲರಾ, ಡಯೇರಿಯಾ, ಜಾಂಡೀಸ್ ಇವೆಲ್ಲ ವಾಟರ್ಗಳಿಂದಾಗಿ ಬರುವಂತಹ ಕಾಯಿಲೆಗಳು. ವಾಟರ್ ಪ್ಯೂರಿಫಿಕೇಷನ್ ವಿ ಫೀಲ್ ಸಮ್ ಕಾಸಸ್, ನಮಗೆ ಹಲವಾರು ತೊಂದರೆಗಳು ಬರುತ್ತೆ. ವಾಟರ್ ಕಮ್ಸ್ ಟು ಅವರ್ ಹೋಮ್ಸ್ ಫ್ರಮ್ ಸೆವೆರಲ್ ಸೋರ್ಸಸ್. We get water from many sources. This water is impure childrens. ಈ ವಾಟರ್ಗಳು ಇಂಪ್ಯೂರ್ ಆಗಿರುತ್ತೆ. ಮೀನ್ಸ್ ದ ವಾಟರ್ ಸ್ಟೋರ್ ಟ್ಯಾಂಕ್ಸ್ ಆ್ಯಂಡ್ ರಿಸರ್ವಾಯ್ಸ್ ಈಸ್ ಫಿಲ್ಟರ್ಡ್ ಆ್ಯಂಡ್ ಡಿಸ್ಇನ್ಫೆಕ್ಟೆಡ್ ಟು ಮೇಕ್ ಇಟ್ ಜರ್ಮ್ಸ್ ಫ್ರೀ ಫ್ರಮ್ ಪ್ಯೂರ್ ಬಿಫೋರ್ ಇಟ್ ರೀಚಸ್. ಸೊ ದಿಸ್ ವಾಟರ್ ಮೇ ಬಿ ಇಂಪ್ಯೂರ್. ಈಗ ನಾವು ರೆಸರ್ವಾಯರಲ್ಲಿರುವಂತಹ ವಾಟರ್ನ ಡೈರೆಕ್ಟಾಗಿ ಬಳಸೋದ್ರಿಂದ ಅದು ಇಂಪ್ಯೂರ್ ಆಗಿರುತ್ತೆ, ಮೀನ್ಸ್ ಪ್ಯೂರ್ ಆಗಿರೋದಿಲ್ಲ, ಅದು ಕಲುಷಿತವಾಗಿರುತ್ತೆ. ಸೊ ಟ್ರೀಟ್ಮೆಂಟ್ ಆಫ್ ವಾಟರ್ ಈಸ್ ದೇರ್ ಫಾರ್ ನೆಸಸರಿ. ಈಗ ನಮಗೆ ಹುಷಾರಿಲ್ಲ ಅಂದಾಗ ನಮಗೆ ಟ್ರೀಟ್ಮೆಂಟು ಬೇಕು, ಡಾಕ್ಟರ್ ಹತ್ರ ಹೋಗಿ ನಾವು ಹುಷಾರು ಮಾಡ್ಕೋತೀವಲ್ವಾ. ಸೊ ಟ್ರೀಟ್ಮೆಂಟ್ ನೆಸಸರಿ, ನಮಗೆ ಟ್ರೀಟ್ಮೆಂಟು ನೆಸಸರಿ ಆಗಿರುತ್ತೆ. ವಿ ನೀಡ್ ಟ್ರೀಟ್ಮೆಂಟ್ ನೆಸಸರಿ ಮೀನ್ಸ್ ಅವಶ್ಯಕತೆ ಇರುತ್ತೆ. ಬಟ್ ಟ್ರೀಟ್ಮೆಂಟ್ ಆಫ್ ವಾಟರ್ ಈಸ್ ದೇರ್ ಫಾರ್ ನೆಸಸರಿ. ವಾಟರ್ಗೂ ಕೂಡ ಟ್ರೀಟ್ಮೆಂಟ್ ಅವಶ್ಯಕತೆ ಇರುತ್ತೆ. ಇಲ್ಲ ಅಂತಂದರೆ ನಾವು ಮೆನಿ ಕಾಸಸ್, ವಿ ಫೀಲ್ ಮೆನಿ ಕಾಸಸ್ ಟು ಇಂಪ್ಯೂರ್ ವಾಟರ್ ಡ್ರಿಂಕ್. ಇಂಪ್ಯೂರ್ ವಾಟರ್ನ ನಾವು ಡ್ರಿಂಕ್ ಮಾಡೋದ್ರಿಂದ ಹಲವಾರು ರೀತಿಯ ಕಾಯಿಲೆಗಳು ಬರುತ್ತವೆ. ಸೊ ಅದಕ್ಕೆ ವಾಟರ್ಗೂ ಕೂಡ ಪ್ಯೂರಿಫಿಕೇಷನ್ ನೆಸಸರಿ ಮೀನ್ಸ್ ಅತ್ಯವಶ್ಯಕವಾಗಿರುತ್ತೆ. The water stored in tanks and reservoirs is filtered and disinfected to make it germ free and pure before it reaches our home. ಸೊ ಆ ರೆಸರ್ವಾಯರ್ಗಳಲ್ಲಿ ಫಿಲ್ಟರ್ ಮಾಡಲಿಕ್ಕೆ ಹಲವಾರು ಮಿಷಿನ್ಗಳನ್ನ ಫಿಕ್ಸ್ ಮಾಡಿರ್ತಾರೆ. ಆ ರೆಸರ್ವಾಯರಿಂದ ಫಸ್ಟು ಟ್ಯಾಂಕ್ಗಳ ಮೂಲಕ ಆ ಪವರಿಂದಾಗಿ ಆ ಮಿಷಿನ್ಗಳ ಮೂಲಕ ವಾಟರ್ ಪ್ಯೂರಿಫಿಕೇಷನ್ ಆಗುತ್ತೆ. ಕ್ಯಾನ್ ಯು ಸಿ ದಿಸ್ children's picture? You see, this is tank. ಸೊ ಈ ರೆಸರ್ವರ್ ಮೀನ್ಸ್ ಜಲಾಶಯಗಳಿಗಿಂತ ಬಂದಂತಹ ನೀರು ಇಲ್ಲಿ ಬಂದು ಇಲ್ಲಿಂದ ಪ್ಯೂರಿಫೈಡ್ ಆಗಿ ನೆಕ್ಸ್ಟು ಟ್ಯಾಂಕ್ಗಳಿಗೆ ಬಂದು ನೆಕ್ಸ್ಟು ನಿಮ್ಮ ಮನೆಗಳಿಗೆ ಬರುತ್ತೆ. ಸೊ ಡೈರೆಕ್ಟಾಗಿ ನಾವು ಆ ವಾಟರ್ನ ಯೂಸ್ ಮಾಡೋ ಹೋಗಿಲ್ಲ, ಆದ್ದರಿಂದ ವಾಟರ್ ಪ್ಯೂರಿಫಿಕೇಷನ್ ಆಗಿ ನಂತರ ನಮ್ಮ ಮನೆಗಳಿಗೆ ಬರುತ್ತೆ. ಜಾಮ್ಸ್, ಅಲ್ಲಿ ಕೆಲವಾರು ರೋಗಾಣುಗಳು ಮಿಶ್ರಿತವಾಗಿರುತ್ತೆ ವಾಟರಲ್ಲಿ. ಸೊ ಅದಕ್ಕೋಸ್ಕರ ನಾವು ವಾಟರ್ನ ಪ್ಯೂರಿಫಿಕೇಷನ್ ಮಾಡಿಸ್ಕೊಂಡು ಬಳಸ್ಕೋಬೇಕು. ದ ವಾಟರ್ ಸ್ಟೋರ್ಡ್ ಇನ್ ಟ್ಯಾಂಕ್ಸ್ ಆ್ಯಂಡ್ ರೆಸರ್ವಾಯ್ಸ್ ಈಸ್ ಫಿಲ್ಟರ್ಡ್ ಆ್ಯಂಡ್ ಡಿಸ್ಇನ್ಫೆಕ್ಟೆಡ್. ಅದರಿಂದ ಇನ್ಫೆಕ್ಟ್ ಆಗಿರುವಂತಹ ಎಲ್ಲ ರೋಗಾಣುಗಳಿಂದ ಮುಕ್ತವನ್ನಾಗಿ ಮಾಡಿ ವಾಟರ್ನ ನಮಗೆ ಸಪ್ಲೈ ಮಾಡ್ತಾರೆ. ಓಕೆ, ದ ವಾಟರ್ ಸ್ಟೋರ್ಡ್ ಟ್ಯಾಂಕ್ಸ್ ಆ್ಯಂಡ್ ರೆಸರ್ವಾಯ್ಸ್ ಇಟ್ ಫಿಲ್ಟರ್ಡ್ ಆ್ಯಂಡ್ ಡಿಸ್ಇನ್ಫೆಕ್ಟೆಡ್ ಟು ಮೇಕ್ ಇಟ್ ಜರ್ಮ್ಸ್ ಫ್ರೀ. ಎಲ್ಲ ರೋಗಾಣುಗಳಿಂದ ವಾಟರ್ನ ಮುಕ್ತವನ್ನಾಗಿ ಮಾಡಿ ಕಲುಷಿತವಾಗಿರುವಂತಹ ವಾಟರ್ನ ಕ್ಲೀನಾಗಿ ಮಾಡಿ ನಮ್ಮ ಮನೆಗಳಿಗೆ ಸಪ್ಲೈ ಮಾಡ್ತಾರೆ. ಓಕೆ, ದಿಸ್ ವಾಟರ್ ಪ್ಯೂರಿಫಿಕೇಷನ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಟಾಪಿಕ್ ಚಿಲ್ಡ್ರನ್ಸ್? ವಾಟರ್ ಸೈಕಲ್ ಆ್ಯಂಡ್ ವಾಟರ್ ಪ್ಯೂರಿಫಿಕೇಷನ್. ಯು ಸಿ, ದಿಸ್ ಈಸ್ river and floods. We get rain from clouds. Sun heat changes to water vapor. ವಾಟರ್ ಟು ವಾಟರ್ ವೇಪರ್. ಈ ಸನ್ ಹೀಟಿಂದಾಗಿ ಈ ವಾಟರು ವೇಪರ್ ಆಗಿ ಈ ರೆಡ್ ಕಲರ್ ಲೈನ್ ನೋಡ್ತಾ ಇದ್ದೀರಲ್ವಾ, ಸೊ ದಟ್ ಈಸ್ ನೀರಾವಿ. ಈ ನೀರು ಆವಿಯಾಗಿ ಸೂರ್ಯನ ಶಾಖದಿಂದ ಆವಿಯಾಗಿ ಇಲ್ಲಿ ಕ್ಲೌಡ್ ಆಗಿ ಫಾರ್ಮೇಷನ್ ಆಗುತ್ತೆ. ಕ್ಲೌಡ್ ಆಗಿ ಫಾರ್ಮೇಷನ್ ಆದಮೇಲೆ ಅದಕ್ಕೆ ಮತ್ತೆ ಹೀಟ್ ತಗಲಾದಾಗ ಅದು ಮಳೆಯಾಗಿ ಮತ್ತೆ ಅರ್ತಿಗೆ ಬರುತ್ತೆ. ಸೊ ನಾವು ಅಂಡರ್ಗ್ರೌಂಡ್ ವಾಟರ್ ಪಡಿಬೇಕು ಅಂತಂದರೆ ಡಿಗ್ ವೆಲ್ ಮೀನ್ಸ್ ಆಳವಾಗಿ ತೋಡಿದಾಗ ಅಲ್ಲಿ ವಾಟರ್ನ ನಾವು ಪಡಿಬೋದು, ಅದು ಅಂತರ್ಜಲ. ಓಕೆ, ಸೊ ದಿಸ್ ಈಸ್ ಕಾಲ್ಡ್ ವಾಟರ್ ಸೈಕಲ್. ಇದು ವಾಟರ್ ಸೈಕಲ್ ಮೀನ್ಸ್ ನೀವು ಸೈಕಲ್ ಹೊಡೆದಾಗ ಚಕ್ರ ಯಾವ ರೀತಿ ತಿರುಗ್ತಾ ಇರುತ್ತೋ, ಸೊ ಅದಕ್ಕೆ ಇದನ್ನು ವಾಟರ್ ಸೈಕಲ್ ಅಂತೇಳಿ ಕರಿತೀವಿ. ನೀರಿನ ಚಕ್ರ ಇದು. ನೋಡಿ, ಇಲ್ಲಿರುವಂತಹ ನೀರು ಇಲ್ಲೋಗಿ ಮತ್ತೆ ಇಲ್ಲಿಗೆ ಬರುತ್ತೆ. ಇಲ್ಲಿರೋ ನೀರು ಸೂರ್ಯನ ಶಾಖದಿಂದ ಮೇಲೋಗುತ್ತೆ, ಅಲ್ಲಿ ಕ್ಲೌಡ್ ಫಾರ್ಮೇಷನ್ ಆಗುತ್ತೆ, ಆ ಕ್ಲೌಡಿಂದ ಮತ್ತೆ ರೈನ್ ಪಡಿತೀವಿ, ಮತ್ತೆ ರೈನಿಂದ ಇದು ತುಂಬಿಕೊಳ್ಳುತ್ತೆ ಅಲ್ವಾ. ಇದು ರೈನ್ ಸೀಸನಲ್ಲಿ ತುಂಬಿಕೊಳ್ಳುತ್ತೆ, ಸಮ್ಮರ್ ಸೀಸನಲ್ಲಿ ಡ್ರೈ ಆಗಿರುತ್ತೆ. ಸಮ್ಮರ್ ಸೀಸನಲ್ಲಿ ಸನ್ ಹೀಟ್ ಜಾಸ್ತಿ ಇರೋದ್ರಿಂದ ಬೇಗ ಡ್ರೈ ಆಗುತ್ತೆ. ಓಕೆನಾ? ಸೊ ದಿಸ್ ಈಸ್ ವಾಟರ್ ಸೈಕಲ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಟಾಪಿಕ್ ಚಿಲ್ಡ್ರನ್ಸ್? ಓಕೆ, ಟುಡೇ ಹೋಮ್ವರ್ಕ್ ಚಿಲ್ಡ್ರನ್ಸ್. ಯು ಡ್ರಾ ದಿಸ್ ಪಿಕ್ಚರ್. You all try to eat childrens.
ಇದನ್ನು ಡ್ರಾ ಮಾಡಲಿಕ್ಕೆ ನೀವು ಟ್ರೈ ಮಾಡಿ, ಓಕೆನಾ. ಆ್ಯಂಡ್ ಆಫ್ಟರ್ ಡ್ರಾಯಿಂಗ್ do not send on WhatsApp, keep there in your bag. Okay, thank you children.